ಸರ್ಕಾರಕ್ಕೆ ಸೆಡ್ಡು ಹೊಡೆದ ರಾಜ್ಯ ಸರ್ಕಾರಿ ವೈದ್ಯರು. ಮಾರ್ಚ್ 11ರಿಂದ OPD ಸೇವೆ ಬಂದ್ ಬಂದ್ ಬಂದ್. ಇದು ಸರ್ಕಾರಕ್ಕೆ ರಾಜ್ಯ ಸರ್ಕಾರಿ ವೈದ್ಯರು ಸೆಡ್ಡು ಹೊಡೆದಿರುವಂತಹ ಪರಿ. ಮಾರ್ಚ್ 11ರಿಂದ OPD ಸೇವೆ ಬಂದ್ ಆಗಲಿದೆ. ಹೌದು, ಮಾರ್ಚ್ 11ಕ್ಕೆ ಸರ್ಕಾರಿ ವೈದ್ಯರ ಮುಷ್ಕರ ಫಿಕ್ಸ್. ಮಾರ್ಚ್ 11ಕ್ಕೆ ಸರ್ಕಾರಿ ವೈದ್ಯರು ಮುಷ್ಕರ ನಡೆಸೋದು ಫಿಕ್ಸ್. ಎರಡು ಹಂತದಲ್ಲಿ ಮುಷ್ಕರದ ಪ್ಲಾನ್ ಅನ್ನು ನಡೆಸಲಾಗ್ತಿದೆ. ಮೊದಲ ಹಂತದಲ್ಲಿ OPD ಬಂದ್ ಮಾಡಿ ಮುಷ್ಕರವನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮಾರ್ಚ್ 11ರಿಂದ 15ರವರೆಗೆ ರಾಜ್ಯದ ಎಲ್ಲಾ ಜಿಲ್ಲಾಸ್ಪತ್ರೆಯ OPDಗಳು ಬಂದಾಗಲಿದೆ. ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಂದಾಗಲಿವೆ. ಡಿಸ್ಪೆನ್ಷನ್ಸ್ ನೋಡಿ, ಅಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ತುರ್ತು ಸೇವೆ ನಿರ್ವಹಿಸುವ ಮೂಲಕ ಮುಷ್ಕರದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥದ್ದು ಅವರ ನಿರ್ಧಾರ. ವಿವಿಧ ಬೇಡಿಕೆಗಳು ಅವ್ರ ಮುಂದಿದೆ. ಮಾರ್ಚ್ 16ರಿಂದ ಕರ್ತವ್ಯಕ್ಕೆ ಅನಿರ್ದಿಷ್ಟಾವಧಿವರೆಗೂ ಕೂಡ, ಈಗ ತಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಕರ್ತವ್ಯಕ್ಕೆ ಗೈರಾಗ್ತೀವಿ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂಥ ಮಾತು. ಮಾರ್ಚ್ 16ರಿಂದ ಕರ್ತವ್ಯಕ್ಕೆ ಅನಿರ್ದಿಷ್ಟಾವಧಿವರೆಗೂ ಗೈರು ಆಗಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಮಾರ್ಚ್ 11ನೇ ತಾರೀಕು ಸರ್ಕಾರಿ ವೈದ್ಯರ ಮುಷ್ಕರ ಫಿಕ್ಸ್ ಆಗಲಿದೆ. ಸರ್ಕಾರದ ಜೊತೆ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬರಲಾಗಿರುವಂಥದ್ದು. ಎರಡನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗುವ ಮೂಲಕ ಮುಷ್ಕರ ನಡೆಸ್ತೇವೆ ಅಂತ ಹೇಳ್ತಿದ್ದಾರೆ. ಎರಡೂ ಹಂತದಲ್ಲಿ ಮುಷ್ಕರವನ್ನು ನಡೆಸಲಾಗುತ್ತೆ. ಸರ್ಕಾರಕ್ಕೆ ಈ ಮೂಲಕ ಸೆಡ್ಡು ಹೊಡಿತಾ ಇದ್ದಾರೆ ಸರ್ಕಾರಿ ವೈದ್ಯರು. ಮಾರ್ಚ್ 11ರಿಂದ OPD ಸೇವೆ ಬಂದಾಗಲಿದೆ. 11ಕ್ಕೆ ಮಾರ್ಚ್ 11ನೇ ತಾರೀಕು ವೈದ್ಯರ ಮುಷ್ಕರ ಫಿಕ್ಸ್ ಆಗಲಿದೆ. ಎರಡೂ ಹಂತದಲ್ಲಿ ನಡೆಯುವಂತಹ ಮುಷ್ಕರ. ಮೊದಲ ಹಂತದಲ್ಲಿ OPD ಬಂದ್ ಮಾಡಿ ಮುಷ್ಕರ ನಡೆಸಲಾಗುತ್ತೆ. ಎರಡನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗುವ ಮೂಲಕ ಮುಷ್ಕರವನ್ನು ನಡೆಸಲಾಗುತ್ತೆ. ಈ ಮೂಲಕ ಸರ್ಕಾರಕ್ಕೆ ಸೆಡ್ಡು ಹೊಡಿತಾ ಇದ್ದಾರೆ ರಾಜ್ಯ ಸರ್ಕಾರಿ ವೈದ್ಯರು. ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದ್ರು. ಆದರೆ ಬೇಡಿಕೆಗೆ ಸರ್ಕಾರ ಇನ್ನೂ ಸರಿಯಾಗಿ ಸ್ಪಂದಿಸಿಲ್ಲ ಅನ್ನುವಂಥದ್ದು ಗಮನಿಸುವಂತಹ ವಿಚಾರ. ಮಾರ್ಚ್ 11ರಿಂದ ವೈದ್ಯರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸೇ ತೀರ್ತೇವೆ ಅಂತ ಪಟ್ಟು ಹಿಡಿದಿದ್ದಾರೆ. ಮಾರ್ಚ್ 11ರಿಂದ 15ರವರೆಗೆ ಹೊರ ರೋಗಿಗಳ ಸೇವೆ ಕೂಡ ಸ್ಥಗಿತವಾಗುತ್ತೆ. ಗಮನಿಸ್ತಾ ಹೋಗಬಹುದು, ವೈದ್ಯರು ಪ್ರಮುಖವಾಗಿ ನಡೆಸ್ತಾ ಇರುವಂತಹ ಈ ಮುಷ್ಕರ ಇದೆಯಲ್ಲ, ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಲಾಗಿತ್ತು. ಸರ್ಕಾರ ಆ ಬೇಡಿಕೆಗಳನ್ನು ಪೂರೈಕೆ ಮಾಡುವಲ್ಲಿ ವಿಫಲವಾಗಿರುವ ಹಿನ್ನೆಲೆಯಲ್ಲಿ ಮಾರ್ಚ್ 11ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಳ್ಳಲಾಗುವುದು ಅಂತ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ತಿಳಿಸಿದೆ. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖಾ ನೌಕರರ ಕೇಂದ್ರ ಸಂಘ ಮತ್ತು ಇಲಾಖೆಯ ಎಲ್ಲ ವೃಂದ ಸಂಘಗಳು ಕೂಡ ಎಚ್ಚರಿಕೆ ನೀಡಿವೆ. ಅನಿರ್ದಿಷ್ಟ ಮುಷ್ಕರದ ಮೊದಲ ಹಂತವಾಗಿ ಮಾರ್ಚ್ 11ರಿಂದ ಮಾರ್ಚ್ 15ರವರೆಗೆ OPDಗಳು ಬಂದಾಗಲಿವೆ. ಇನ್ನು ಎರಡನೇ ಹಂತದಲ್ಲಿ ತಾವೇ ಸ್ವತಃ ಗೈರಾಗುವ ಮೂಲಕ ಮುಷ್ಕರವನ್ನು ನಡೆಸುವುದಕ್ಕೆ ನಿರ್ಧಾರವನ್ನು ವೈದ್ಯರು ಮಾಡಿದ್ದಾರೆ. ಅದು ಸರ್ಕಾರ ಮಣಿದೇ ಇದ್ದರೆ ಬೇರೆ ಹಂತಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಸರ್ಕಾರ ಏನಾದರೂ ಇತ್ತ ಗಮನ ಹರಿಸುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಈ ಮೊದಲು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಗಿತ್ತು. ಹಾಗಾದರೆ ಪ್ರಮುಖ ಬೇಡಿಕೆಗಳು ಏನೇನು? ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲಕಾಲಕ್ಕೆ ಸಮರ್ಪಕವಾಗಿ ಔಷಧಗಳ ಸರಬರಾಜಾಗಬೇಕು. ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪ್ರತಿ 3 ವರ್ಷಕ್ಕೊಮ್ಮೆ ತಿದ್ದುಪಡಿ ಮಾಡಬೇಕು. ಇಲಾಖೆಯ ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವುದು ತ್ವರಿತಗತಿಯಲ್ಲಾಗಬೇಕು. ಕಳೆದ 5 ವರ್ಷಗಳಿಂದ ತಡೆ ಹಿಡಿಯಲಾದ ಮುಂಬಡ್ತಿಯನ್ನು ನೀಡುವ ಒಂದು ಕೆಲಸ ಆಗಬೇಕಾಗತ್ತೆ. ಉನ್ನತ ವ್ಯಾಸಂಗ, ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅವಕಾಶ ಮಾಡುವಂಥದ್ದು ಕೂಡ ಆಗಬೇಕು. ಕೇಂದ್ರ ಪುರಸ್ಕೃತ ಯೋಜನೆಯಡಿ 6,000 ನೌಕರರಿಗೆ ಪ್ರತಿ ತಿಂಗಳ ಮೊದಲ ವಾರದಲ್ಲಿ ವೇತನ ಭತ್ಯೆ ನೀಡಬೇಕು. ಖಾಲಿ ಇರುವ ವೈದ್ಯರು, ಅರೆ ವೈದ್ಯರ ಹುದ್ದೆಯನ್ನು ಕೂಡಲೇ ಭರ್ತಿ ಮಾಡಬೇಕು ಅನ್ನುವಂಥದ್ದು ಇವರ ಪ್ರಮುಖ ಬೇಡಿಕೆಗಳು. ಈ ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಸರ್ಕಾರದ ಮುಂದೆ ಹೋದರೆ ಸರ್ಕಾರ ಈ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದೆ. ಇದೇ ಕಾರಣಕ್ಕೆ ವೈದ್ಯರು ಇಂಥ ಒಂದು ದೃಢ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿಕೊಳ್ಳಲಾಯಿತು, ತಮ್ಮ ಬೇಡಿಕೆಗಳನ್ನು ತಿಳಿಸಿ ಹೇಳಿದ್ದಾಯಿತು, ಮತ್ತು ಅದಕ್ಕೆ ಅಂತಿಮ ಗಡುವನ್ನು ಕೊಟ್ಟಿದ್ದಾಯಿತು. ಇಷ್ಟಾದರೂ ಕೂಡ ಸರ್ಕಾರ ಮಾತ್ರ ಕಿವಿಗೊಡ್ತಾ ಇಲ್ಲ. ಇದೇ ಕಾರಣಕ್ಕೆ
ಸರ್ಕಾರ ಕಿವಿಗೊಡದೇ ಇರೋದ್ರಿಂದಲೇ ತಾವು ಈ ನಿರ್ಧಾರವನ್ನು ತೆಗೆದುಕೊಳ್ತಿದ್ದೀವಿ ಅಂತ ಮುಷ್ಕರದ ಹಾದಿಯನ್ನು ತುಳಿಯೋದಕ್ಕೂ ಮುಂದಾಗಿದ್ದಾರೆ. ವೈದ್ಯರ ಪ್ರಮುಖ ಬೇಡಿಕೆಗಳು ಇನ್ನೊಮ್ಮೆ ಹೇಳಿಬಿಡ್ತೀನಿ ನಾನು. ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ ಮಾಡೋದು, ಎಲ್ಲ ವೃಂದಗಳ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಿಸೋದು, ಎಲ್ಲ ವೃಂದಗಳ ಮುಂಬಡ್ತಿ ನೀಡೋದು, ಸೇವಾ ನಿರತ ನೌಕರರನ್ನು ವೇತನ ಶುಲ್ಕ ಹಾಗೂ ಭತ್ಯೆಗಳೊಂದಿಗೆ ನಿಯೋಜನೆ ಮಾಡಬೇಕು, ವರ್ಗಾವಣೆ ಕಾಯ್ದೆಗೆ ಮಾರ್ಪಾಡು ಮಾಡಬೇಕು. ಇತ್ತೀಚೆಗೆ ಔಷಧ ಕೊರತೆಯಿಂದ ರೋಗಿಗಳಿಗೆ ತೊಂದರೆ ಆಗ್ತಾ ಇದ್ದು, ಆದ್ದರಿಂದ ಆಸ್ಪತ್ರೆಗಳಿಗೆ ಸಕಾಲಕ್ಕೆ ಸಮರ್ಪಕವಾಗಿ ಔಷಧಗಳನ್ನು ಸರಬರಾಜು ಮಾಡಬೇಕು. ಇನ್ನು ರಾಜ್ಯದಲ್ಲಿ 40% ಹುದ್ದೆಗಳು ಖಾಲಿ ಇದ್ದು ಕೂಡಲೇ ಭರ್ತಿಗೆ ಕ್ರಮ ಕೈಗೊಳ್ಳಬೇಕು. ಇನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸಮುದಾಯ ಆರೋಗ್ಯ ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅನ್ನುವಂಥ ಮತ್ತೊಂದು ಅಂಶವನ್ನು ಕೂಡ ಈ ಬೇಡಿಕೆಯಲ್ಲಿ ಸೇರಿಸಲಾಗಿದೆ. ಮಹಾನಗರಗಳಲ್ಲಿರುವ ತಾಂತ್ರಿಕ ಹುದ್ದೆಗಳಿಗೆ ವೈದ್ಯಕೀಯ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳನ್ನೇ ನಿಯೋಜನೆ ಮಾಡಬೇಕು. ಗುತ್ತಿಗೆ ವೈದ್ಯರು ಮತ್ತು ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಕರ್ತವ್ಯದ ನಂತರ ಖಾಸಗಿ ವೈದ್ಯಕೀಯ ಸೇವೆಗೆ ಅವಕಾಶವನ್ನು ನೀಡಬೇಕು. ಇತ್ತೀಚೆಗೆ ಇಲಾಖೆ ಅಧಿಕಾರಿ ಮತ್ತು ನೌಕರರನ್ನು ಗುರಿಯಾಗಿಸಿಕೊಂಡು ಹೊರಡಿಸಿರುವ ಆದೇಶಗಳನ್ನು ಕೂಡಲೇ ಹಿಂಪಡಿಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ವೈದ್ಯರುಗಳ ಪ್ರಮುಖ ಬೇಡಿಕೆಗಳು. ಮಿತ್ರ ಎಲ್ಲರೂ ಪ್ರಕಟಣೆ ಮಾಡಿದ್ರಿ. 25-26 ಸಾಲಿನ ಆಯವ್ಯಯ ಘೋಷಣೆ ಖಂಡಿಕೆ ಸಂಖ್ಯೆ 136 ಘೋಷಣೆಯಂತೆ ತಾಯಿ ಮರಣವನ್ನು ಶೂನ್ಯಕ್ಕೆ ಇಳಿಸುವ ಅಭಿಯಾನದ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಉನ್ನತ ಮಟ್ಟದ ಅಧಿಕಾರಿಯುಕ್ತ ಸಮಿತಿಯನ್ನು ರಚಿಸುವ ಬಗ್ಗೆ ಅಂತ ಇತ್ತು. ಕೆಲಸಗಳಾಗಿದ್ದಾವೆ, ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ. ಸೊ ಹೀಗಾಗಿ ನಮ್ಮ JD ಮತ್ತು AD ಪ್ರಮೋಷನ್ ಮಾಡ್ತಾ ಇಲ್ಲ. ಅದು ಉದ್ದೇಶಪೂರ್ವಕವಾಗಿ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಡೈರೆಕ್ಟರ್ ಪೋಸ್ಟ್ಗೂ IAS ದವ್ರನ್ನೇ ತಂದು ಕೂಡಿಸ್ಲಿಕ್ಕೆ ಒಂದು ಹುನ್ನಾರ ನಡೀತಾ ಇದೆ ಅಂತ ನಮಗೆ ಮಾಹಿತಿ. ಪ್ರಮೋಷನೇ ಕೊಡ್ತಾ ಇಲ್ಲ, ಏನೋ ರೂಲ್ಸ್ ಹೇಳೋದು ತೆಗೆದು. ಹಂಗಂದ್ರೆ ಮೊದಲಿನವ್ರು ಯಾಕೆ ಮಾಡಿದ್ರು? ಅವರು ಮಾಧ್ಯಮ ಮಿತ್ರ ಎಲ್ಲರೂ ಪ್ರಕಟಣೆ ಮಾಡಿದ್ರಿ. 25-26 ಸಾಲಿನ ಆಯವ್ಯಯ ಘೋಷಣೆ ಖಂಡಿಕೆ ಸಂಖ್ಯೆ 136 ಘೋಷಣೆಯಂತೆ ತಾಯಿ ಮರಣವನ್ನು ಶೂನ್ಯಕ್ಕೆ ಇಳಿಸುವ ಅಭಿಯಾನದ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಉನ್ನತ ಮಟ್ಟದ ಅಧಿಕಾರಿಯುಕ್ತ ಸಮಿತಿಯನ್ನು ರಚಿಸುವ ಬಗ್ಗೆ ಅಂತ ಇತ್ತು. ಕೆಲಸಗಳಾಗಿದ್ದಾವೆ, ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ. ಸೊ ಹೀಗಾಗಿ ನಮ್ಮ JD ಮತ್ತು AD ಪ್ರಮೋಷನ್ ಮಾಡ್ತಾ ಇಲ್ಲ. ಅದು ಉದ್ದೇಶಪೂರ್ವಕವಾಗಿ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಡೈರೆಕ್ಟರ್ ಪೋಸ್ಟ್ಗೂ IAS ದವ್ರನ್ನೇ ತಂದು ಕೂಡಿಸ್ಲಿಕ್ಕೆ ಒಂದು ಹುನ್ನಾರ ನಡೀತಾ ಇದೆ ಅಂತ ನಮಗೆ ಮಾಹಿತಿ. ಪ್ರಮೋಷನೇ ಕೊಡ್ತಾ ಇಲ್ಲ, ಏನೋ ರೂಲ್ಸ್ ಹೇಳೋದು ತೆಗೆದು. ಹಂಗಂದ್ರೆ ಮೊದಲಿನವ್ರು ಯಾಕೆ ಮಾಡಿದ್ರು? ಅವರು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.